ಸ್ನೇಹಿತರೆ ನಮಸ್ತೆ. ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಫೇಸ್ಬುಕ್ನ ಲೈವ್ ಬರ್ತಾ ಇದ್ದೀನಿ. ಯಾಕಂತಂದರೆ ವಿಚಾರ ಏನಂದರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬ ದಲಿತ ಮಹಿಳೆ ಚಾಮುಂಡಿ ತಾಯಿಗೆ ಹೂವನ್ನು ಮುಡಿಸುವಂತಿಲ್ಲ, ಪುಷ್ಪ ಅರ್ಚನೆ ಮಾಡುವಂತಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಸನಾತನ ಧರ್ಮಕ್ಕೆ ಸಂಬಂಧಪಟ್ಟವರು ಮಾತ್ರ ಪುಷ್ಪಾರ್ಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ದಲಿತರು ಯಾರು ಮನುಷ್ಯರಲ್ವಾ? ಹಂಗಂದ್ರೆ ದಲಿತರು ಯಾರಿಗೂ ದೇವರಿಲ್ವಾ? ಈ ಬಿಜೆಪಿ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದುತ್ವ ಅನ್ನೋದು RSS ತಗೊಂಡ್ಬಂದಿರೋದು. ಹಿಂದುತ್ವಕ್ಕೂ ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೂ ಯಾವುದೇ ರೀತಿಯಾದ ವ್ಯತ್ಯಾಸವನ್ನು ಕಂಡುಕೊಂಡಿಲ್ಲ ಅವರು ನಿಜವಾಗ್ಲೂ. ಯಾಕಪ್ಪ ಅಂತಂದ್ರೆ ಹಿಂದುತ್ವ ಅನ್ನೋದು RSS ಅವರು ಹುಟ್ಟಾಕಿರೋದು. ಹಿಂದೂ ಧರ್ಮ ಅನ್ನೋದು ಸನಾತನ ಧರ್ಮ. ಮೊದಲು ಮಾನಸಿಕವಾಗಿ ಅಸ್ವಸ್ಥ ಆಗಿರೋ ನಿಮ್ಮಂತ ಯತ್ನಾಳಂತ ವ್ಯಕ್ತಿಗಳು ದಯವಿಟ್ಟು ಇದನ್ನ ಸರಿಯಾಗಿ ತಿಳ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಇಡೀ ನಮ್ಮ ರಾಜ್ಯವನ್ನೇ ಕಾಯುವಂತ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿ, ನಮ್ಮ ಮೈಸೂರಿನ ಚಾಮುಂಡಿ ದಸರಾ ಅಂದರೆ ವಿಶ್ವವಿಖ್ಯಾತವಾದದ್ದು ಅಂತ ನಮ್ಮ ರಾಜ್ಯವನ್ನೇ ಕಾಯುವಂಥ ತಾಯಿಗೆ ಹೂವಿನ ಅರ್ಚನೆ ಒಬ್ಬ ದಲಿತ ಮಹಿಳೆ ಮಾಡೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ಸರಿ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಬಹುಶಃ ಯತ್ನಾಳ್ ಅವ್ರಿಗೆ ತಲೆ ಕೆಟ್ಟಿದೆ ಅನಿಸುತ್ತೆ. ದಯವಿಟ್ಟು ಯತ್ನಾಳ್ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ತಿಳಿಸ್ಬೇಕು. ಹಾಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಸಹ ನಾವು ಡಿಜಿಟಲ್ ಯುಗದಲ್ಲಿದ್ದೀರಿ. ಈಗಲೂ ಜಾತೀಯತೆನ ಇಟ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಯತ್ನಾಳ್ ಅವರು. ಯಾಕೆ ದಲಿತರು ಯಾರು ಯತ್ನಾಳ್ ಅವ್ರಿಗೆ ವೋಟ್ ಮಾಡಿಲ್ವಾ? ಯತ್ನಾಳ್ ಅವ್ರಿಗೆ ಯಾರು ದಲಿತರು ಒಂದು ವೋಟು ಹಾಕಿಲ್ವಾ? ಇಲ್ಲ ಅವ್ರ ಅಧಿಕಾರನ ಹಿಡ್ದಿಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬಹುಶಃ ಇವರು ತಲೆ ಕೆಟ್ಟಿ ಈ ತರ ಬಾಯಿಗೆ ಬಂದಾಗ ಮಾತಾಡ್ತಾ ಇರೋದಕ್ಕೆ ಯತ್ನಾಳ್ ಅವ್ರನ್ನ ಬಿಜೆಪಿ ಅವರ ಶಿಸ್ತು ಸರಿ ಇಲ್ಲ ಅಂತ ಅವ್ರನ್ನ ಒಂದು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಮಾಡಿನೂ ಯತ್ನಾಳ್ ಅವ್ರಿಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಯತ್ನಾಳ್ ಅವರೇ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಕಾನೂನಿನ ಅಡಿಯಲ್ಲಿ ನಮ್ಮ ದೇಶದ ಎಲ್ಲ ತರಹದ ವಿಭಿನ್ನ ರೀತಿಯ ಜಾತಿಯವರು ಎಲ್ಲರೂ ಸುಖ ಸಂತೋಷದಿಂದ ಇದ್ದಾರೆ. ದಯವಿಟ್ಟು ಅದನ್ನ ಆ ನೆಮ್ಮದಿಯನ್ನು ಹಾಳು ಮಾಡಕ್ಕೆ ಹೋಗಬೇಡಿ. ನಿಮ್ಮ ರಾಜಕೀಯ ಫಲಕ್ಕೆ, ನಿಮ್ಮ ರಾಜಕೀಯ ಚುಕ್ಕಾಣಿಗೆ, ನಿಮ್ಮ ರಾಜಕೀಯಕ್ಕೆ ಬೇಕಾದಂಥ ರೀತಿಯಲ್ಲಿ ದಲಿತರನ್ನ ದಯವಿಟ್ಟು ನೀವು ವಿರೋಧ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದ್ರೆ ದಲಿತರು ಮನುಷ್ಯರೇ. ನೀವು 78 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ನೀವು ಜಾತಿವಾದಿನ, ಕೋಮುವಾದಿನ, ಇಲ್ಲ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದೀರಾ ಅಂತ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮಗೆ ಸಮಯ ಇದ್ರೆ ಒಂದ್ಸರಿ ದಯವಿಟ್ಟು ಎಲ್ಲಾದರೂ ಒಂದು ಒಳ್ಳೆಯ ಆಸ್ಪತ್ರೆಗೆ ಹೋಗಿ ನಿಮ್ಮ ತಲೆನ ಚೆಕ್ ಮಾಡಿಸಿ. ಎಲ್ಲ ಯುವಕರ ಮಧ್ಯೆ ನಿಮ್ಮಂತ ಯತ್ನಾಳಂತ ರಾಜಕೀಯ ವ್ಯಕ್ತಿಗಳಿಂದ ಎಲ್ಲ ಯುವಕರಿಗೆ ತುಂಬಾನೇ ತಲೆ ಕೆಡುವಂತ ಕೆಲಸಗಳು ಮಾಡ್ತಾ ಇದ್ದೀರಾ. ಯುವಕರ ಮಧ್ಯೆ ಘರ್ಷಣೆಯನ್ನು ಉಂಟು ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಹಿಂದುತ್ವ ಅಂತ ಬೆಳೆಸ್ತಾ ಇದ್ದೀರಾ. ಜಾತಿ ಅನ್ನೋ ಬೀಜವನ್ನ ಬಿತ್ತುತ್ತಾ ಇದ್ದೀರಾ. ದಯವಿಟ್ಟು ಯತ್ನಾಳ್ ಅವರೇ, ಚಾಮುಂಡಿ ತಾಯಿಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ನಮ್ಮ ರಾಜ್ಯವನ್ನ, ಲೋಕವನ್ನ ಕಾಯುವಂತ ಜಗನ್ಮಾತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದಕ್ಕೆ ಬಿಜೆಪಿ ಅವರು ನೀವೇ ಉತ್ತರ ಕೊಡಬೇಕು. ನೀವು ಆರಿಸಿದಂಥ ನಾಯಕರು, ನೀವು ನಿಮ್ಮ ಬಿಜೆಪಿಯ ಪಕ್ಷದಲ್ಲಿ ಇರುವಂತ ನಿಮ್ಮ ಇಂಥ ಯತ್ನಾಳಂತಹ ದೇಶದ್ರೋಹಿಗಳಿಗೆ, ಯತ್ನಾಳಂತಹ ಜಾತಿವಾದಿಗಳಿಗೆ, ಯತ್ನಾಳಂತಹ ಕೋಮುವಾದಿಗಳೇ, ದಯವಿಟ್ಟು ಮುಂದಿನ ದಿನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕಾನೂನು ಅಡಿಯಲ್ಲಿ ಅವರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ.
ದಯವಿಟ್ಟು ನಮ್ಮ ಎಲ್ಲ ದಲಿತ ನಾಯಕರುಗಳು ಇದಕ್ಕೆ ಘೋಷಣೆಯನ್ನು ಕೊಡಬೇಕು. ಯತ್ನಾಳ ಅಂತ ಜಾತಿವಾದಿಗಳಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ.